ರಾಜ್ಯ ರಾಜಕಾರಣದ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ರಾಯಚೂರು ಜಿಲ್ಲೆಗೆ ಕಡ್ಡಾಯವಾಗಿ ಆದ್ಯತೆ ನೀಡಬೇಕೆಂದು ಮಾನ್ವಿಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು ಭೀಕರ ರಾಜಕೀಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಜಂಟಿ ಮಾಧ್ಯಮ ಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಮುಖಂಡರು, ಸತತ 3 ಬಾರಿ ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿರುವ ಹಿರಿಯ ನಾಯಕ ಹಂಪಯ್ಯ ನಾಯ್ಕ ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರವನ್ನ ಅಭಿವೃದ್ಧಿಯ ಪಥದತ್ತ ಮುನ್ನಡೆಸ್ತಾ ಇರುವ ಜನಪ್ರಿಯ ಶಾಸಕ ಬಸವನಗೌಡ ದದ್ದಲ್ ಅವರಿಗೆ ತಕ್ಷಣವೇ ಸಚಿವ ಸ್ಥಾನವನ್ನ ನೀಡಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಡಕ್ ಆಗಿ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ಟಿ ಕೋಟಾದ ಅಡಿ ಸಚಿವರಾಗಿದ್ದ ಕೆಲವರ ಕಾರಣಾಂತರಗಳಿಂದ ರಾಜೀನಾಮೆ ನೀಡಿರೋದ್ರಿಂದ ತೆರವಾಗಿರುವ ಆ ಪ್ರಭಾವಿ ಸ್ಥಾನಕ್ಕೆ ರಾಯಚೂರು ಜಿಲ್ಲೆಯ ಈ ಇಬ್ಬರು ದಕ್ಷ ಶಾಸಕರಲ್ಲಿ ಒಬ್ಬರನ್ನಾದರೂ ಕೂಡ ಪರಿಗಣಿಸೋದು ಅತ್ಯಂತ ಸೂಕ್ತ ಎಂದು ಮುಖಂಡರು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಹಿಂದುಳಿದ ಜಿಲ್ಲೆಯ ಪ್ರಗತಿಯ ದೃಷ್ಟಿಯಿಂದ ಮತ್ತು ವಾಲ್ಮೀಕಿ ಸಮಾಜದ ಹಿತರಕ್ಷಣೆಗಾಗಿ ಮುಖ್ಯಮಂತ್ರಿಗಳು ತಕ್ಷಣವೇ ಈ ಬೇಡಿಕೆಯನ್ನ ಈಡೇರಿಸಬೇಕು. ಅಕಸ್ಮಾತ್ ಇಲ್ಲದಿದ್ರೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಎಂದು ಗಂಭೀರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಂಗೆ ಕಾಲಿಡುವುದರ ಮೂಲಕ ನಮ್ಮ ಸಮಾಜಕ್ಕೆ ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ನೂತನ ಸಚಿವ ಸಂಪುಟದ ಮುಖ್ಯಸ್ಥರಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ವಾಲ್ಮೀಕಿ ಸಮಾಜದ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಲಕ್ಷಗಟ್ಟಲೆ ಜನಸಂಖ್ಯೆ ಇರ್ತಕ್ಕಂಥ ಒಂದು ಜನಸಂಖ್ಯೆ ಇದ್ದರಿಂದ ಇಂದಿನ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕ ಸಮಾಜದ ವತಿಯಿಂದ 3 ಜನ ಶಾಸಕರನ್ನು ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದೀರಿ. ಅದೇ ರೀತಿಯಾಗಿ ಇವತ್ತು KN ರಾಜಣ್ಣ ಸಾರ್ ಅವರನ್ನು ಏಕೆ ನೀವು ವಜಾ ಮಾಡಿದ್ದೀರಿ. ಆ ಸ್ಥಾನವನ್ನು ಕೂಡ ಮತ್ತೆ ಬಿ ನಾಗೇಂದ್ರ ಅವರು ಒಂದು ಸ್ಥಾನವನ್ನು 2 ಹಂಗೆ ಉಳಿಸಿ ಬಂದು ಸುಮಾರು 3 ವರ್ಷ ಹಂಗೆ ಕಾಲಿಡುವುದರ ಮೂಲಕ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರುತ್ತದೆ. ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ಸುಮಾರು ಇಂದಿನ ಸಚಿವ ಸಂಪುಟದಂತೆ 3 ಜನ ಶಾಸಕರನ್ನು ತಮ್ಮ ಸಚಿವ ಸಂಪುಟ ಸೇರಿಸುವ ಮೂಲಕ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು. ಅದರ ಜೊತೆಗೆ ಸುಮಾರು 3.5% ಇರ್ತಕ್ಕಂಥ ನಮ್ಮ ನಾಯಕ ಸಮಾಜವನ್ನ ಮೀಸಲಾತಿ ಇರ್ತಕ್ಕಂಥ ಸುಮಾರು 15 ಜನ ಶಾಸಕರು ಇರ್ತಕ್ಕಂಥ ನಮ್ಮದು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ 15 ಜನ ಶಾಸಕರು ಇರ್ತಾರ. ಎಲ್ಲರೂ ಸೇರಿ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡುವ ಮೂಲಕ ನಮ್ಗ 7.5% ಮೀಸಲಾತಿ ಒದಗಿಸಿಕೊಡಬೇಕಂತೇಳಿ ತಮ್ಮಲ್ಲಿ ವಿನಿಸಿಕೊಳ್ತೇವೆ. ನಮಸ್ಕಾರ. ನಮ್ಮ ಹೆಸರು ಅನಿಮೇಶ್ ನಾಯ್ಕ್ ಸದಾಪುರ್, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾ ಘಟಕ ಅಧ್ಯಕ್ಷರು ರಾಯಚೂರು. ಈ ಮೂಲಕ ತಿಳಿಯಪಡಿಸೋದೇನೆಂದ್ರೆ, ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಹತ್ರ ನಮ್ದೊಂದು ಮನವಿ ಸಮಾಜ ವತಿಯಿಂದ ಏನಪ್ಪಾ ಅಂತಂದ್ರೆ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮಾಜವನ್ನು ಜನಸಂಖ್ಯೆ ಹೊಂದಿರುವಂತ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಶಾಸಕರನ್ನ ಹೊಂದಿದಂತ ಜಿಲ್ಲೆ. ಈ ಒಂದು ಜಿಲ್ಲೆಗೆ ನಮ್ಮ ಸಮಾಜದ ವತಿಯಿಂದ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ಈ ಒಂದು ಜಿಲ್ಲೆಗೆ ನಮ್ಮ ಸಮಾಜದ ಯಾರಾದ್ರೂ ಒಬ್ಬರನ್ನ ಸಚಿವರನ್ನಾಗಿ ಮಾಡ್ಬೇಕಂತೇಳಿ ನಾವು ಈ ಸಮಾಜದ ಮುಖಾಂತರ ನಾವು ಕೇಳಿಕೊಳ್ತೇವೆ. ಇವತ್ತಿನ ದಿನದಲ್ಲಿ ಬಹಳ ಸತಿ ನಮ್ಮ ಸಚಿವರು ಬಹಳಷ್ಟು ಜನಸಂಖ್ಯೆ ಇರುವಂತ ಏರಿಯಾದಲ್ಲಿ ಇವತ್ತು ಆಲ್ರೆಡಿ ಒಬ್ಬೊಬ್ರು 3 ಸತಿ ಗೆದ್ದು MLA ಆಗಿದ್ದಾರೆ, ಒಬ್ಬೊಬ್ರು 2 ಸತಿ ಗೆದ್ದಿದ್ದಾರೆ, ಇನ್ನೊಬ್ರು 2 ಸತಿ ಗೆದ್ದಿದ್ದಾರೆ. ಇಂಥ ಒಬ್ಬ ನಮ್ಮ ಸಚಿವರನ್ನ ಗುರುತಿಸಿ, ಇಂಥ ಒಬ್ಬ ಶಾಸಕರನ್ನ ಗುರುತಿಸಿ ಏನು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಏನು ನಾವು ಈ ಸರ್ಕಾರ ಬಂದಾಗಲಿಂದ ನಾವು ಗಮನಿಸ್ತಾ ಬಂದಿದ್ದು ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾನೆ ಬಂದಿದೆ. ಇವತ್ತು ಶ್ರೀಮಾನ್ಯ ನಮ್ಮ ಸಮಾಜ ಹಿರಿಯರು ಮುಕ್ತಾದಿಗಳಾದಂತ KN ರಾಜಣ್ಣವರಿಗೆ ಆಗಿರ್ಬೋದು, ಯಾವುದೇ ಒಂದು ಅವ್ರ ಮೇಲೆ ಒಂದು ಇಲ್ಲದ ಸಲ್ಲದ ಒಂದು ಆರೋಪ ಹೊರಿಸಿ ಅವ್ರನ್ನ ಸಚಿವ ಸ್ಥಾನದಿಂದ ದೂರ ಮಾಡಿದ್ರಿ. ಅದೇ ರೀತಿ ಇಲ್ಲ ಸಲ್ಲದ ಒಂದು ಆರೋಪ ಮಾಡಿಬಿಡಿ ಬಿ ನಾಗೇಂದ್ರ ಅವರನ್ನು ನೀವು ದೂರ ಮಾಡಿದ್ರಿ. ಇವತ್ತು ಇದ್ದಂತ 2-3 ಸಚಿವ ಸ್ಥಾನದಲ್ಲಿ 2 ಸಚಿವ ಸ್ಥಾನಗಳನ್ನು ತೆಗೆಸಿ ಅವ್ರ ಮನೇಲಿ ಕುಂದಿರಿಸುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತು ಅವ್ರ ಮನೇಲಿ ಕುಂದಿರಿಸುವಂತ ಕೆಲಸ ನೀವು ಮಾಡಿದ್ರಿ, ಅವ್ರ ಮೇಲೆ ತಪ್ಪು ಆರೋಪಗಳು ನಡೆಸಿದ್ರಿ. ಸರಿ, ಆ ಒಂದು ಕೆಲಸಕ್ಕೆ ನಾವು ಮತ್ತೆ ನೀವು ಫುಲ್ ಫಿಲ್ ಅಪ್ ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿರುವಂತ 3 ಶಾಸಕರಲ್ಲಿ ಇವತ್ತು ದದ್ಲ ಬಸನಗೌಡರಾಗಿರ್ಬೋದು, ಹಂಪಯ್ಯ ಸಾವ್ಕರ್ ಆಗಿರ್ಬೋದು, ಆಮೇಲೆ ತಿರುವಳಿ ಬಸನಗೌಡರು ಆಗಿರ್ಬೋದು,
ಇವರು ಮೂವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ನೀವು ಒಂದೇಳೆ ಕೊಡ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜನ ಏನಾದ್ರೂ ನೀವು ಇದೇ ರೀತಿ ತುಳಿತಕ್ಕೆ ಒಳಪಡಿಸಿದ್ರೆ ನಾವು ಹಂತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಸಮಾಜನ ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕಾಗಲಿ ಈ ಸರ್ಕಾರವನ್ನು ನಡೆಸ್ತಕ್ಕಂತ ಮುಖ್ಯಮಂತ್ರಿಗಳಿಗಾಗಲಿ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ನೀಡುತ್ತೇವೆ. ಯಾಕೆ ನಾವು ಈ ತರ ಒತ್ತಾಯ ಮಾಡ್ತಪ್ಪ ಅಂತಂದ್ರೆ ಕೆಲವು ಜನ ಮೊನ್ನೆ ಹೋರಾಟ ಮಾಡಿದ್ರು ಮಾನವಿಯಲ್ಲಿ NS ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ. ಅಲ್ಲ ಸ್ವಾಮಿ, ಅವ್ರಿಗೆ ಆಲ್ರೆಡಿ ಸಚಿವ ಸ್ಥಾನ ನೀವು ಕೊಟ್ಟಿದ್ರಿ, ನಾವು ಅವ್ರಿಗೆ ಕೊಡ್ಬೇಡ ಅಂತ ಕೂಡ ಹೇಳಲ್ಲ. ಆಲ್ರೆಡಿ ಒಂದು ಪೀರಿಯಡ್ ನಲ್ಲಿ ಅವ್ರು ಸಚಿವ ಸ್ಥಾನ ಆಗಿದ್ದಾರೆ. ಇವಾಗ ಬೇರೆಯವ್ರಿಗೆ ಅವಕಾಶ ಕೊಡಿ. ಒಬ್ಬ ರಿಸರ್ವೇಶನ್ ಏರಿಯಾದಲ್ಲಿ ನಮ್ಮವರಿಗೆ ನೀವು ಅವಕಾಶ ಕೊಡಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡ್ತಾರಂದ್ರೆ ಇದ್ಯಾವ ನ್ಯಾಯ ಇದು? ಆಲ್ರೆಡಿ ಅವ್ರು ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರು ಯಾವ ತರ ಕಾರ್ಯನಿರ್ವಹಿಸಿದ್ದಾರೆ ಏನು ಅಂಬುದು ಜನರಿಗೆ ಗೊತ್ತದು. ಬಟ್ ಈಗ ನಮ್ಮ ಸಮಾಜಕ್ಕೆ ನೀವು ಸಚಿವ ಸ್ಥಾನ ಕೊಡ್ಬೇಕು. ಇವತ್ತು ಹಿರಿಯರಿದ್ದಾರೆ, 3 ಸತಿ MLA ಆಗಿ ಗೆದ್ದಿದ್ದಾರೆ, ಮನೆ ಅಂಪಾಯಿ ಸಾವುಕಾರಿಗನ್ನ ಕೊಡ್ರಿ. ಇಲ್ಲ 2 ಸತಿ ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸತಕ್ಕಂತ ದದ್ದಲ ಬಸವನಗೌಡರಿಗೆ, ಜನಪ್ರಿಯ ಶಾಸಕರಾದಂತ ದದ್ದಲ ಬಸವನಗೌಡರಿಗೆ ಆದ್ರೂ ನೀವು ಸಚಿವ ಸ್ಥಾನ ನೀಡಿ, ಇಲ್ಲ ಕುರುಗಳ ಬಸವನಗೌಡರಿಗೆ ಆದ್ರೂ ನೀಡಿ. ಈ ಮೂವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡ್ಬೇಕಂತ ಹೇಳಿ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜ ವತಿಯಿಂದ ನಾವು ಇವತ್ತು ಬಹಳ ಗಟ್ಟಿದ ನೆಲೆಯಲ್ಲಿ ಕೇಳಕ ಒತ್ತಾಯ ಮಾಡ್ತಿದ್ದೀವಿ. ನಮ್ಮ ಮನವಿಗೆ ಒಂದು ಹೋಗಟ್ಟು ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನಮ್ಮ ಸಮಾಜಕ್ಕೆ ತಾವು ನ್ಯಾಯ ಕೊಡಿಸ್ತಾರಂತ ಒಂದು ನಂಬಿಕೆ ಇದೆ. ಇವತ್ತು ನಿಮ್ಮ ಸರ್ಕಾರದ ಮೇಲೆ ನಂಬಿಕೆಟ್ಟು 18 ಶಾಸಕರನ್ನು ನಾವು ನಿಮ್ಮ ಸರ್ಕಾರಕ್ಕೆ ಗೆಲ್ಲಿಸಿ ಕಳಿಸಿದ್ದೀವಿ. ಆ ಒಂದು ಮುಲಾಜಿಗೆನಾಗ್ಲಿ ತಾವು ನಮ್ಮ ಸಮಾಜದವರಿಗೆ 3 ಸಚಿವ ಸ್ಥಾನ ಕೊಡ್ಬೇಕು. ಅದೇ ರೀತಿಯಾಗಿ ಇನ್ನೊಂದೇನೋ ಬಹಳ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ನಮ್ಮ ಪರಿಶಿಷ್ಟ ಪಂಗಡದ ಸಚಿವಾಲಯವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಮ್ಮ ಹತ್ರ ಇಟ್ಕೊಂಡ್ ಕುಂತ್ರು. ಯಾವಾಗ ನಾಗೇಂದ್ರ ಅವರು ಮನೆಗೆ ಹೋದ ತಕ್ಷಣನೇ ತಮ್ಮ ಹತ್ರ ಇಟ್ಕೊಂಡ್ ಕುಂತ್ರು. ಸುಮಾರು ಬಹಳಷ್ಟು ಜನ ಇದ್ರು, ಅವ್ರಿಗೆ ಕೊಡ್ಬೋದಾಗಿತ್ತು ಸಚಿವ ಸ್ಥಾನ. ಆ ಒಂದು ಸ್ಥಾನಮಾನವನ್ನು ನಮ್ಮ ವಾಲ್ಮೀಕಿ ಸಮಾಜದ ಯಾವುದಾದ್ರೂ ಒಬ್ಬ ಶಾಸಕರಿಗೆ ಕೊಡ್ಬೋದಾಗಿತ್ತು. ನಾನು ಅಂಬರೀಶ್ ನಾಯಕ್ ಜನೇಕಲ್ ಈ ಮೂಲಕ ತಿಳಿಪಡಿಸುವುದೇನೆಂದರೆ, ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ನೂತನ ಸಚಿವ ಸಂಪುಟದ ಮುಖ್ಯಸ್ಥರಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ವಾಲ್ಮೀಕಿ ಸಮಾಜದ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಲಕ್ಷಗಟ್ಟಲೆ